ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿದ್ದಾರೆ. ಈಗ ಅವರು ನಮ್ಮ ಬೆಳಗಾವಿ ಶೂಟಿಂಗ್ ಇತ್ತು, ಅಂದರೆ 8 ದಿವಸ ಇದ್ದಾಗ ನಮ್ಗೆ ಪರಿಚಯ ಆಯಿತು. ಅವರು ನಮ್ಮ ಜಯಪ್ರದ ಹೆಂಗ ದೇಶದಾಗ ನಿಲ್ಸಾಗಾರ ಆ ಟೈಪ್ ನಿಲ್ಸಡ ಸೇರಿ ಭಗವಂತನಿಗೆ ಯಾಕಂದ್ರೆ ಯುವಕರಿಗೆ ಬೆಳೆಸಬೇಕಿತ್ತು. ದೀಪಿಕಾ ಅವರ ತಾಯಿ ಮ್ಯಾಗ ಇಟ್ಟುವಂಥ ಪ್ರೀತಿ ನೋಡಿ ನಾವು ಭಾಳ ಖುಷಿಯಾಗಿತ್ತು. ನಮ್ಮ ತಂದೆ ತಾಯಿ ಅಂದ್ರೆ ಭಾಳ ಮ್ಯಾಗ ಒಂದು ಪ್ರೀತಿ. ಇವತ್ತು ಅವ್ರು ಶೂಟಿಂಗ್ ಇದ್ರೆ ಬಂದ ಅವರಿಗೆ ಒಂದು 2 ಮಂತ್ ಆಗಿ ಹೇಳಿದ್ದೆ, ಇನ್ನು ಅಪ್ಪಾಜಿ ಕಾರ್ಯಕ್ರಮ ಮಾಡ್ತಿದ್ದೀವಿ, ದೀಪಿಕಾ ದಯಮಾಡಿ ನೀವು ಅಪ್ಪಾಜಿ ಅವ್ರನ್ನು ಪೂಜೆ ನೀವು ಆಶೀರ್ವಾದ ತಗೋಬೇಕಂದಾಗ ಅವ್ರು ಬಂದಿದ್ದು ಕರ್ಕೊಂಡ್ಬಂದವ. ಅವರಿಗೆ ನಿಮ್ಮೆಲ್ಲ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಈಗ ಈ ಕಾರ್ಯಕ್ರಮ ಇಲ್ಲ ಗೆಸ್ಟ್ ಎಲ್ಲ ತಗೊಂಡಿದ್ದಾರೆ, ದಯಮಾಡಿ ಮಧ್ಯಾಹ್ನ ಸನ್ಮಾನ ಟೈಮ್ನಾಗ ತಗೊಂಡೀನಿ. ಯಾಕಂದ್ರೆ ಎಲ್ಲ ವೇದಿಕೆ ಮೇಲೆ ಬಂತಂದ್ರೆ ಕಲ್ಲ ಆಗಬಾರ್ದು. ಈ ಕಾರ್ಯಕ್ರಮ ಸರ್, ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಪ್ರಥಮವಾಗಿ ಅವ್ರದ ಬಿಡಿ ನೋಡಿದೆ, ಅವರೇ ಹೊರಗೆ ಹೋಗ್ತಿದ್ರೆ ದಾವಣಗೆರೆಯ ಬಿಜೆಪಿಯ SC ಪಕ್ಷದ ಅಧ್ಯಕ್ಷರಾದಂಥ ರಾಜ್ಯ ಅಧ್ಯಕ್ಷರಾದಂಥ ನನ್ನ ಪ್ರೀತಿಯ ಸಹೋದರ ಗುಮ್ಮನೂರು ಶ್ರೀನಿವಾಸ ಅವರು ವೇದಿಕೆ ಬರಬೇಕು. ಈ ಕಾರ್ಯಕ್ರಮ ಅವರ ಹೋಗಿದ್ದಾರೆ. ಮತ್ತೊಂದು UP-ದಿಂದ ಬಂದವರು ನಮ್ಮ ಮೋದಿ ಅಭಿಮಾನಿ ಮತ್ತು ಅಪ್ಪಾಜಿ ಅಭಿಮಾನಿ. UP ಇಲ್ಲ ರಾಜಸ್ಥಾನ ಬರ್ತಾರೆ, ದಿಲ್ಲಿ ಬರ್ತಾರೆ. ಅವರು ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸಹಾಯ ಮಾಡ್ಯಾರ. ಇವೆಲ್ಲ ಪ್ರೇ ಮಾಡೋಕ್ಕಾಗಲ್ಲ. ಆಹಾರ ಬರಬೇಕು, ಅನ್ನ ಪ್ರಸಾದ ಬರಬೇಕು, ಮೂವ್ಮೆಂಟು ಶಾಲೆ ಎಲ್ಲ ಭಾಳ ಖರ್ಚು ಇರುತ್ತೆ. ತನು ಇವತ್ತು UP, ರಾಜಸ್ಥಾನ್, ದಿಲ್ಲಿ, ಬಿಹಾರದಿಂದ ಬರ್ತಾರೆ ಈಗ ಕಾರ್ಯಕ್ರಮಕ್ಕೆ. ಅದನ್ನ ಎಲ್ಲರಿಗೂ ಸ್ವಾಗತ ಹೋಗೋಣ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಡನ್ನು ನಮ್ಮ ಲತಾ ಮೇಡಮ್ ಅವರು ಹಾಡ್ತಾರೆ ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಒಂದು ಸ್ವಾಗತ ಹಾಡನ್ನು ಹೇಳುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಏನು ನಿಮ್ಗೆಲ್ಲರಿಗೂ ಒಂದು ಸನ್ಮಾನ ಮಾಡೋಕೆ ಒಂದು ಮಾಲಿ ಶಾಲು 100 ಶಾಲು ಕೊಟ್ಟಂತ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಯ ಹುಲಿ ಅಂತ ಹೇಳ್ಬೋದು. ನಮ್ಮ ಪ್ರತಿಯೊಂದು ಫಂಕ್ಷನ್ ಕಾಲ ನಮ್ಮ ಅಮ್ಮ ಫೌಂಡೇಶನ್ 25 ವರ್ಷ ಮಾಡ್ತಾ ಇದ್ದೇವೆ. ಎಲ್ಲ ಫೌಂಡೇಶನ್ಗೆ ಶಾಲೆ ಕೊಡುವಂಥ ವ್ಯಕ್ತಿ ಅಂದ್ರೆ ನಮ್ಮ ಮಂಜುನಾಥ್ ದುಡ್ಡಿ ಮಾಡುವ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿರೋ ಮಂಜುನಾಥ್. ಅದ ಎಲ್ಲ ಕಲಿಬೇಕು, ನಮ್ಗೆ ಏನಾಗಿದೆ ಮೆಂಟೇನ್ ಬೇರೆ ಆಗಿದ್ದೀವಿ. ಇವರು ಕನ್ನಡ ಹುಲಿ. ಬೆಳಗಾವದಲ್ಲಿ 1990 ಬಂದೀನಿ. ನನ್ನ ಚಿಪ್ಪಳಿ ತನಕ 90% ಅಲ್ಲಿ ಮರಾಠಿ ಇತ್ತು. ಈಗ ಸದ್ಯ 90% ಕನ್ನಡ ಆಗಿದೆ. ಅದೆಲ್ಲ ಆಗಕ್ಕೆ ಕಾರಣ ಈ ಹುಲಿಗಳು ಅಲ್ಲ, ಕನ್ನಡ ಹುಲಿಗಳು. ಅದಕ್ಕೆ ದಯಮಾಡಿ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಯಾವ ಬೇಕಾದ ಭಾಷೆ ಮಾತಾಡಿ, ಕರ್ನಾಟಕದಲ್ಲಿ ಇದ್ದಾಗ ಕನ್ನಡ ಭಾಷೆ ಮಾತಾಡಬೇಕಂತೇಳಿ ನಿಮ್ಮೆಲ್ಲರಿಗೆ ವಿನಂತಿದೆ. ಹೌದು, ಕನ್ನಡ ಮಾತಾಡಿ. ನನ್ನ ಹೇಳ್ತಿ ಮಹಾರಾಷ್ಟ್ರ, ಜೈ ಮಹಾರಾಷ್ಟ್ರ ಹೇಳ್ತಿ. ಮನೆಯಲ್ಲಿ ಜೈ ಮಹಾರಾಷ್ಟ್ರ, ನಾವು ಹೊರಗೆ ಜೈ ಕನ್ನಡ ಇದೆ. ಕನ್ನಡ ಹೇಳ್ತೆಲ್ಲ ಕನ್ನಡ ಇಲ್ಲ, ಒಂದು ಶಬ್ದ ಮರಾಠಿ ಮಾತಾಡಲ್ಲ. ಆಗ ನಾವು ಭಾರತ ದೇಶವನ್ನು ಬಿಡೋದು ಬೇಡ, ಕರ್ನಾಟಕವನ್ನು ಬಿಡೋದು ಬೇಡ. ನಾವು ಕರ್ನಾಟಕ ಮತ್ತು ಭಾರತ ದೇಶಕ್ಕೆ ಎಷ್ಟು ಮೋಸ ಮಾಡ್ತೇವೆ, ತಂದೆ ತಾಯಿ ಮೋಸ ಮಾಡಿದಂಗಿದೆ. ಯಾಕಂದ್ರೆ ದಯಮಾಡಿ ಕನ್ನಡ ಬಗ್ಗೆ ಅಭಿಮಾನ ಇರಬೇಕಾಗಿ ವಿನಂತಿ ಅಂತ ಕೇಳಿದ್ದೀನಿ. ಈಗ ನಮ್ಮ ಬೆಳಗಾವಿ ಕಾಂಗ್ರೆಸ್ 2ನೇ ಬಾರಿಗೆ ಅನೌನ್ಸ್ ಮಾಡಿದ್ದೀನಿ. ಅವ್ರ ನಮ್ಮ ಸುನೀಲ್